ನಂಬುವ ಸಿದ್ಧಾಂತ ನಮ್ಮದಾಗಿದೆ, ಅವ್ರದ್ದು RSS ಮನುಸ್ಮೃತಿ ಸಿದ್ಧಾಂತ ಅವ್ರದ್ದಾಗಿದೆ. ಅದಕ್ಕೆ ನಾನು ವಿರುದ್ಧವಾಗಿದ್ದೇನೆ. ಅದು ಇವತ್ತಿಂದ ಅಲ್ಲ, ಮುಂಚೆಯಿಂದನೂ ಇದೆ. ನಮ್ಮ ಬೆಳವಣಿಗೆನೇ ಆಗಿದೆ, ನಮ್ಮ ಪೋಷಣೆ ಹಾಗಾಗಿದೆ. ಖರ್ಗೆ ಸಾಹೇಬ್ರು ಇರ್ಬೋದು, ನಮ್ಮ ಪಕ್ಷದ ಸಿದ್ಧಾಂತ ಇರ್ಬೋದು, ಮುಂಚೆಯಿಂದನೂ ಇದೇ ಇರೋದಲ್ವಾ. ಅವ್ರಿಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇವೆಲ್ಲನೂ ಕೂಡ ಪ್ರಯತ್ನ ಮಾಡ್ತಾ ಇದ್ರೆ, ಈಗಲೂ ನಾನು ಕೇಳ್ತಾ ಇದ್ದೀನಲ್ಲ, ನೀವು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ನಂದು ಹಸ್ತಕ್ಷೇಪ ಇದೆ ಈ ಏನೋ ಈ ಸೂಸೈಡ್ನಲ್ಲಿ ಹೇಗಿದೆ ಅಂತ ಹೇಳಿ. ಆಪ್ತ ಮಾಡಿರಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಅಂದರೆ ನೀವು ಆಪ್ತ ಏನೇನು ಮಾಡಿ, ನಿಮ್ಮ ಆಪ್ತರು ಏನೇನು ಮಾಡಿದ್ದಾರೆ ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ. ನಾನು ನಿನ್ನೆ ಉದಾಹರಣೆಗಳು ಕೊಟ್ಟೆ ಅಲ್ಲ. ಅಶೋಕ್ ಸಾಹೇಬ್ರ ಅವಾಗ ಒಂದು ಡ್ರಗ್ಸ್ ಇದರಲ್ಲಿ ಒಂದು ನಟಿ ಸಿಕ್ಕಾಕೊಂಡಾಗ ಏನಾಯಿತು, ಯಡಿಯೂರಪ್ಪ ಅವರು ಏನು ಮಾಡಿದ್ರು, ವಿಜೇಂದ್ರ ಅವರ ಆಪ್ತರು ಏನು ಮಾಡಿದ್ರು, ಸೈಲೆಂಟ್ ಸುನಿಲ್ಲು, ನಿಮ್ಮ ಸ್ಯಾಂಟ್ರೋ ರವಿ, ಇವೆಲ್ಲ ಮರ್ತೋಗ್ಬಿಟ್ಟಿದ್ದಾರಾ? ಸ್ವಲ್ಪ ನೆನ್ಪು ಮಾಡಿಸ್ಬೇಕು. ಸುಪಾರಿ ಸ್ಪಾನ್ಸರ್ ಪ್ರಿಯಾಂಕ್ ಖರ್ಗೆ ಅನ್ನುವಂಥದ್ದು ಮೆನ್ಷನ್ ಮಾಡಿದ್ದಾರೆ. ಮಾಡಲಿ, ಪ್ರೂವ್ ಮಾಡಬೇಕಲ್ಲ. ಪೋಸ್ಟರ್ಗಳಿಂದನೇ ಇದು ಆಗ್ತದಾ? ಈಗ ನಾವು PCM ಪೋಸ್ಟರ್ ಚಳವಳಿ ಮಾಡಿದ್ವಿ, ಹೌದಾ? ಸ್ಕ್ಯಾನ್ ಮಾಡಿದ್ರೆ ಒಂದು ರೇಟ್ ಕಾರ್ಡಿಗೆ ಹೋಗ್ತಾ ಇತ್ತು. ಆ ರೇಟ್ ಕಾರ್ಡನ್ನು ಯಾರು ತಯಾರು ಮಾಡಿದ್ದು? ಕಾಂಗ್ರೆಸ್ ಪಾರ್ಟಿ ತಯಾರು ಮಾಡ್ತಾ? ಅದು ಎಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಬಂದಿರೋದನ್ನು ನಾವು ಪ್ರಚಾರ ಮಾಡಿದಷ್ಟೇ. ಎಲ್ಲಿ ಪತ್ರಿಕೆಯಲ್ಲಿ ಬಂದಿತ್ತು, ಎಲ್ಲಿ ಗುತ್ತಿಗೆದಾರರು ಹೇಳಿದರು, ಎಲ್ಲಿ ಅಧಿಕಾರಿಗಳು ಹೇಳಿದರು, ಅದು ಬಂದಿತ್ತು. ದೆರ್ ವಾಸ್ ಎವಿಡೆನ್ಸ್ ಫಾರ್ ಎವ್ರಿಥಿಂಗ್, ಡಾಕ್ಯುಮೆಂಟ್ ಫಾರ್ ಎವ್ರಿಥಿಂಗ್. ನೀವು ಪೋಸ್ಟರ್ ಅಭಿಯಾನ ನಾನು ಅವ್ರಿಗೆ ಆಹ್ವಾನ ಮಾಡ್ತೀನಿ. ಏನೋ 4ನೇ ತಾರೀಕು ಕಲಬುರಗಿನಲ್ಲಿ ನಮ್ಮ ಮನೆಗೆ ಮುದ್ದೆ ಆಗ್ತದೆ. ಸ್ವಲ್ಪ ಟೈಮ್ ಕರೆಕ್ಟಾಗಿ ಹೇಳಿದ್ರೆ ಅವ್ರಿಗೆ ಹೆಂಗಾನ ಸಾಕಷ್ಟು ಓದಿರ್ತಾರೆ, ಚೀರಾಡ್ತಾರೆ, ಕೂಗ್ತಾರೆ, ಗಂಟಲೆಲ್ಲ ಹೋಗ್ಬಿಟ್ಟಿರ್ತದೆ. ನೀವು ಸ್ವಲ್ಪ ಮುಂಚಿತವಾಗಿ ಹೇಳಿದ್ರೆ ಸ್ವಲ್ಪ ಎಳ್ನೀರು ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಯಾಕಂದರೆ ಸತ್ಯವನ್ನು ಇವರು ಹೇಳೋಕ್ಕೆ ಇವರಿಗೆ ತಾಕತ್ತು ದಮ್ಮು ಇಲ್ಲ. ಸುಳ್ಳನ್ನು ಇವರು 1000 ಸರಿ ಹೇಳಬೇಕಾದ್ರೆ ಬಾಯಾರಿಕೆ ಆಗುತ್ತೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಂತ ಇದ್ದೀವಿ. BJP ಅವ್ರು ಏನು ವರಿ ಮಾಡೋದು ಬೇಕಾಗಿಲ್ಲ. ಧಾರಾಳವಾಗಿ ಬನ್ನಿ, ಕಲಬುರಗಿಗೆ ಸ್ವಾಗತ. ನೀವು ಪ್ರೊಟೆಸ್ಟ್ ಮಾಡ್ತೀರಾ ಅಂದ್ರೂ ಅದಕ್ಕೂ ಸ್ವಾಗತ. ಅದಕ್ಕೆ ನಾವು ನಮ್ಮ ಕಡೆಯಿಂದ ಏನು ನನ್ನ ಅಳಿಲ್ ಸೇವೆ ಆಗುತ್ತೆ ನಿಮ್ಮ ಯೋಗಕ್ಷೇಮಕ್ಕೆ, ಅದನ್ನು ನಾನು ಮಾಡ್ತೀನಿ. ಪ್ರವಾಸ ಹಾಕೊಂಡಿದ್ರಿ ಸರ್, ಏನಾಯ್ತು? ಅದು ಖಾಸಗಿ ಪ್ರವಾಸ ಇತ್ತು, ಅದೇನು ರಾಜಕೀಯದಲ್ಲ ಅದು. ಹೈಕಮಾಂಡ್ ನಾಯಕರು ಇಲ್ಲ ಅಬ್ಸಲ್ಯೂಟ್ಲಿ ಹಾಗೇನು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರಿಗೆ ಆಗಲೇ ಭೇಟಿ ಆಗಿದ್ದೀನಿ. ಏನೇನು ಹೇಳಬೇಕಾಗಿದೆ ಹೇಳಿದ್ದೀವಿ. CID ಕೂಡ ವಹಿಸ್ತಾ ಇದ್ದೀವಿ. BJP ಅವರು ಇನ್ನೂ ಕೂಡ ಅವರ ಸಮಸ್ಯೆ ಏನಿದೆ ಅಂತ ಹೇಳಲಿಕ್ಕೆ ತಯಾರಿಲ್ಲ. ಅವ್ರ ಸಮಸ್ಯೆಗೆ ಹೇಳಿದ್ರೆ ಅದಕ್ಕೂ ಕೂಡ ಪರಿಹಾರ ನಾನೇ ಕೊಡ್ತೀನಿ. ಸರ್, ಈಗ ತೀರ್ಕೊಂಡಿರ್ತಕ್ಕಂಥ ಗುತ್ತಿಗೆದಾರ ಮನೆಗೆ ನೀವೇನಾದ್ರು ಭೇಟಿ ಕೊಡ್ತೀರಾ? ನೋಡಿ, ಈಗಾಗಲೇ ನಾನು ಹೇಳಿದ್ದೀನಿ, ನಿನ್ನೆನೂ ಕೂಡ ಇದು ಹೇಳಿದ್ದೀನಿ. ಖಂಡ್ರೆ ಸಾಹೇಬರು ಹೋಗಿದ್ದಾರೆ. ಖಂಡ್ರೆ ಸಾಹೇಬ್ರವರ ನಿರ್ದೇಶನ ಮೇರೆಗೆ ಅವ್ರು ಏನು ಹೇಳ್ತಾರೆ ಅವ್ರ ಸಲಹೆ ಪಡೆದು ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವರು ಬಹಳ ಸ್ಪಷ್ಟವಾಗಿ ಕುಟುಂಬಸ್ಥರು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು, ನಮ್ಗೆ ಯಾವುದೇ ರೀತಿಯಾದಂಥ ಪರಿಹಾರ ಬೇಡ ಅಂತ ಅವರು BJP ಅವ್ರದ್ದು ಆಗಲೇ ತಿರಸ್ಕಾರ ಮಾಡಿದ್ದಾರೆ. ನಾವು ಘೋಷಣೆಯನ್ನು ನಾವು ಮಾಡಿದ್ದೀವಿ. ಆದರೆ ಕೊನೆಯದಾಗಿ ಅಲ್ಲಿ ಯಾಕಂದರೆ ಸ್ಥಳೀಯ ಶಾಸಕರು ಅವರು ಆಗ್ತಾರೆ, ಸ್ಥಳೀಯ ಉಸ್ತುವಾರಿ ಸಚಿವರು ಅವರಿದ್ದಾರೆ. ಸೊ ಅವರ ಸಲಹೆ ಮೇರೆಗೆ ನಾವು ತೀರ್ಮಾನ ತಗೊತೀವಿ.